ಲೋಕಾಯುಕ್ತ ಬಿಗ್ ಆಪರೇಷನ್ ವಿಶೇಷ ಭೂ ಸ್ವಾಧೀನಾಧಿಕಾರಿಗೆ ಶಾಕ್ ಎದುರಾಗಿದೆ. ಆದಾಯಕ್ಕಿಂತ ಮೀರಿ ಆಸ್ತಿ ಗಳಿಕೆ ಆರೋಪದಡಿ ರೇಡ್ ಮಾಡಲಾಗಿದೆ. 11 ಸ್ಥಳಗಳಲ್ಲಿ ಏಕಕಾಲಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಲೋಕಾಯುಕ್ತ ಬಿಗ್ ಆಪರೇಷನ್ ವಿಶೇಷ ಭೂ ಸ್ವಾಧೀನಾಧಿಕಾರಿಗೆ ಶಾಕ್. ಆದಾಯಕ್ಕಿಂತ ಮೀರಿ ಆಸ್ತಿ ಗಳಿಕೆ ಮಾಡಿದ ಆರೋಪದಡಿ ಲೋಕ ದಾಳಿ ನಡೆದಿದೆ. ಇದೊಂದು ಬಿಗ್ ಆಪರೇಷನ್. ಇದು ಪ್ರಮುಖವಾಗಿ ವಿಶೇಷ ಭೂ ಸ್ವಾಧೀನಾಧಿಕಾರಿಗೆ ಶಾಕ್ ಎದುರಾಗಿದೆ. ಆದಾಯಕ್ಕಿಂತ ಮೀರಿ ಆಸ್ತಿ ಗಳಿಕೆ ಮಾಡಿದಂಥ ಒಂದು ಆರೋಪದ ಹಿನ್ನೆಲೆಯಲ್ಲಿ ಲೋಕ ದಾಳಿ ನಡೆದಿದೆ. ಒಟ್ಟು 11 ಸ್ಥಳಗಳಲ್ಲಿ ಲೋಕ ದಾಳಿಯಾಗಿದೆ. ಈ ವೇಳೆ ಭೂ ಸ್ವಾಧೀನಾಧಿಕಾರಿ ಬಳಿ 12.95 ಕೋಟಿ ಅಕ್ರಮ ಆಸ್ತಿ ಪತ್ತೆಯಾಗಿದೆ. NHAI ವಿಶೇಷ ಭೂ ಸ್ವಾಧೀನಾಧಿಕಾರಿ ಬಳಿ 100 ಎಕರೆ ಜಮೀನು. ಇನ್ನು NHAI ವಿಶೇಷ ಭೂ ಸ್ವಾಧೀನಾಧಿಕಾರಿ ಮಲ್ಲಿಕಾರ್ಜುನ್ ಬಿ ಈತನ ಮನೆ ಸೇರಿದಂತೆ ಒಟ್ಟು 11 ಸ್ಥಳಗಳಲ್ಲಿ ಲೋಕ ದಾಳಿಯಾಗಿದೆ. ಈ ಅಧಿಕಾರಿಗೆ ಸೇರಿದ 11 ಸ್ಥಳಗಳಲ್ಲಿ ಲೋಕ ದಾಳಿಯಾಗಿದ್ದು, ಮನೆ, ಕಚೇರಿ, ಸಂಬಂಧಿಕರ ಮನೆಗಳಲ್ಲೂ ಕೂಡ ಲೋಕ ಶೋಧವನ್ನು ನಡೆಸಿದೆ. 2 ಮನೆ, 100 ಎಕರೆಗೂ ಹೆಚ್ಚು ಕೃಷಿ ಜಮೀನು, ಕೋಟಿ ಆಸ್ತಿ ಪತ್ತೆಯಾಗಿದೆ. ಇನ್ನು ಲೋಕಾಯುಕ್ತ ದಾಳಿಯಲ್ಲಿ ಭಾರೀ ಆಸ್ತಿ ಬಟಾ ಬಯಲಾಗಿದ್ದು 14.28 ಕೋಟಿ ಸ್ಥಿರಾಸ್ತಿ, 4.4 ಕೋಟಿ ಚರಾಸ್ತಿ ಲೋಕಾಶೋಧದಲ್ಲಿ ಪತ್ತೆಯಾಗಿದ್ದು, ದಾಳಿ ವೇಳೆ 2.53 ಕೋಟಿ ನಗದು ಪತ್ತೆಯಾಗಿದೆ. ಇನ್ನು ಅಧಿಕಾರಿಯ ಬ್ಯಾಂಕ್ ಖಾತೆಯಲ್ಲೇ ಬರೋಬ್ಬರಿ 1 ಕೋಟಿ ರೂಪಾಯಿ ಬ್ಯಾಲೆನ್ಸ್ ಇದೆ. ಚಿನ್ನಾಭರಣ, ವಾಹನ, ಗೃಹೋಪಯೋಗಿ ವಸ್ತುಗಳು ಪತ್ತೆಯಾಗಿದ್ದು, ವಿಶೇಷ ಭೂ ಸ್ವಾಧೀನಾಧಿಕಾರಿ ವಿರುದ್ಧ ಲೋಕ ಕೇಸ್ ದಾಖಲು ಮಾಡಿಕೊಂಡಿದೆ. ಒಂದು ರೀತಿ ಸ್ವತಃ ಲೋಕಾಯುಕ್ತ ಅಧಿಕಾರಿಗಳೇ ದಂಗಾಗಿ ಹೋಗ್ತಾರೆ. ವಿಶೇಷ ಭೂ ಸ್ವಾಧೀನಾಧಿಕಾರಿಯ ಮನೆಯಲ್ಲಿ ಸಿಕ್ಕಂಥ ಕಂತೆ ನೋಟುಗಳು, ಚಿನ್ನಾಭರಣ, ಅದರ ಜೊತೆಗೆ ಅಧಿಕಾರಿಯ ಬ್ಯಾಂಕ್ ಖಾತೆಯಲ್ಲಿ 1 ಕೋಟಿ ರೂಪಾಯಿ ಬ್ಯಾಂಕ್ ಬ್ಯಾಲೆನ್ಸ್. ಇವತ್ತಿನ ದಿನಮಾನದಲ್ಲಿ ಏನೊಂದು 1,000, 2,000 ಬೇಡ, ಒಂದು 10,000, 50,000, ಮ್ಯಾಕ್ಸಿಮಮ್ 1 ಲಕ್ಷ ಬ್ಯಾಲೆನ್ಸ್ ಇರೋದೇ ಹೆಚ್ಚು. ಆದರೆ ಈ ವ್ಯಕ್ತಿಯ ಅಥವಾ ಈ ಅಧಿಕಾರಿಯ ಬ್ಯಾಂಕ್ ಬ್ಯಾಲೆನ್ಸ್ ಬರೋಬ್ಬರಿ ಬ್ಯಾಂಕ್ ಖಾತೆಯಲ್ಲಿ ಇದ್ದಂಥ ಬ್ಯಾಲೆನ್ಸ್ 1 ಕೋಟಿ ರೂಪಾಯಿ. ಅಂದರೆ ಬ್ಯಾಂಕ್ನಲ್ಲಿ ಆತ ಇಟ್ಟಿದ್ದಂಥ ಅಥವಾ ಬ್ಯಾಂಕ್ ಖಾತೆಯಲ್ಲಿದ್ದಂಥ ಹಣ 1 ಕೋಟಿ ರೂಪಾಯಿ. ವಿಶೇಷ ಭೂ ಸ್ವಾಧೀನಾಧಿಕಾರಿ ಆದರೆ 2 ಮನೆ, 100 ಎಕರೆಗೂ ಹೆಚ್ಚು ಕೃಷಿ ಜಮೀನು, ಕೋಟಿ ಆಸ್ತಿ ಎಲ್ಲಿಂದ ಬಂತು? ಈತನ ವಾರ್ಷಿಕ ಆದಾಯ ಎಷ್ಟು? ಈತನಿಗೆ ವಾರ್ಷಿಕ ಆದಾಯ ಎಲ್ಲೆಲ್ಲಿಂದ ಎಷ್ಟೆಷ್ಟು ಬರುತ್ತೆ? ಇದೆಲ್ಲವನ್ನೂ ಕಲೆ ಹಾಕ್ತಾರಲ್ಲ ಲೋಕಾಯುಕ್ತ ಅಧಿಕಾರಿಗಳು. ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನ್ಯೂಸ್ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಹಿರೇಮಠ. ಲೋಕಾಯುಕ್ತ ಬಿಗ್ ಆಪರೇಷನ್ ಇದು. ನಿಜಕ್ಕೂ NHAI ವಿಶೇಷ ಭೂ ಸ್ವಾಧೀನಾಧಿಕಾರಿ ಈ ಮಟ್ಟಕ್ಕೆ ಬಿಲಾ ತೋಡುವಂಥ ಹೆಗ್ಗಣ ಅನ್ನುವಂಥದ್ದು ಬಹುಶಃ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದಾಗ ಸ್ವತಃ ಅವರೇ ದಂಗಾಗ್ತಾರೆ ಅಂತಂದರೆ ಎಲ್ಲೆಲ್ಲ ಅಕ್ರಮ ಆಸ್ತಿ ಮಾಡಿರುವಂಥದ್ದು, ಅಧಿಕಾರಿಗಳ ಶೋಧ ಕಾರ್ಯ ಯಾವ ರೀತಿ ಮುಂದುವರೆದಿದೆ ಅಂತ. ವಸಂತ್, ಏನು ಲೋಕಾಯುಕ್ತ ಅಧಿಕಾರಿಗಳೇನಿದ್ದಾರೆ, ಸ್ಪೆಷಲ್ ಲ್ಯಾಂಡ್ ಅಕ್ವಿಜೇಷನ್ ಆಫೀಸರ್ ಅಂದರೆ ವಿಶೇಷ ಭೂ ಸ್ವಾಧೀನ ಅಧಿಕಾರಿಯ ಒಂದು ಮನೆ ಸೇರಿದಂತೆ ಮತ್ತು ಆ ಒಂದು ತಮ್ಮ ಕಚೇರಿ ಸೇರಿದಂತೆ ಏಕಕಾಲದಲ್ಲಿ 11 ಕಡೆ ಏನು ದಾಳಿಯನ್ನು ನಡೆಸಿದರೆ, ಆ ದಾಳಿಯಲ್ಲಿ ಸರಿಸುಮಾರು 18 ಕೋಟಿ ರೂಪಾಯಿಯಷ್ಟು ಆಸ್ತಿ ಕೂಡ ಪತ್ತೆಯಾಗಿರುವಂಥದ್ದು. ಅದರಲ್ಲಿ ಸ್ಥಿರಾಸ್ತಿ 14 ಕೋಟಿ ರೂಪಾಯಿ ಇರುವಂಥದ್ದು. ಇನ್ನು ಏನು ಕ್ಯಾಶ್ 1 ಕೋಟಿ ಸಿಕ್ಕಿದೆ. 2.35 ಲಕ್ಷ ರೂಪಾಯಿ ಏನಿದೆ ಅದು ಕೂಡ ಬ್ಯಾಂಕ್ನಲ್ಲಿ ಇರುವಂಥದ್ದು. ಏನು ಅಧಿಕಾರಿಗಳು ನಡೆಸಿದಂಥ ಈ ಒಂದು ಲೋಕಾಯುಕ್ತ ರೈಡ್ನಲ್ಲಿ ನಿಜಕ್ಕೂ ಕೂಡ
ಲ್ಯಾಂಡ್ ಅಕ್ವಿಜೇಷನ್ ಆಫೀಸರ್ನ ಮಾಡಿದಂತಹ ಅಕ್ರಮ ಆಸ್ತಿ ಗಳಿಸಿದಂತಿತ್ತಲ್ಲ ಎಲ್ಲವೂ ಕೂಡ ಬಟಬಯಲಾಗಿದೆ. ಇನ್ನು ಲೋಕಾಯುಕ್ತ ಅಧಿಕಾರಿಗಳು ಈಗಾಗಲೇ ಸಾಕಷ್ಟು ತಡಕಾಡ್ತಾ ಇದ್ದಾರೆ. ಇನ್ನು ಎಲ್ಲೆಲ್ಲಿ ಮೂಲಗಳಿಂದ ಆಸ್ತಿ ಮಾಡಿದ್ದ, ಯಾವ್ಯಾವ ಕಡೆಯಿಂದ ಕೂಡ ಇವನಿಗೆ ಅಕ್ರಮ ಮೂಲದಿಂದ ಬರ್ತಾ ಇತ್ತು ಎಲ್ಲವನ್ನೂ ಒಂದು ತಡಕಾಡ್ತಾ ಇದ್ದಾರೆ. ಲೋಕಾಯುಕ್ತ ನಡೆಸಿದಂಥ ಈ ಒಂದು ಭರ್ಜರಿ ದಾಳಿಯಲ್ಲಿ ಲ್ಯಾಂಡ್ ಅಕ್ವಿಜೇಷನ್ ಆಫೀಸರ್ ಇದರದೆಲ್ಲ ಬಟಾ ಬಯಲಾಗಿದೆ. ನಿಜಕ್ಕೂ ಕೂಡ 100 ಎಕರೆ ಜಮೀನು, 2 ಮನೆ ಸೇರಿದಂತೆ ಸಾಕಷ್ಟು ಒಂದು ಅಕ್ರಮ ಅಂದರೆ ಆದಾಯಕ್ಕಿಂತ ಮೀರಿ ಗಳಿಸಿದ್ದಾನೆ. ಇಂಬ್ಯಾಲೆನ್ಸ್ಡ್ ಏನಿದೆ ಇವೆಲ್ಲವನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಈಗ ತನಿಖೆಯಲ್ಲಿ ಕೂಡ ಈಗಾಗಲೇ ಬಟಾ ಬಯಲಾಗಿದೆ. ನಿಜಕ್ಕೂ ಕೂಡ ಇದು ಒಂಥರ ನಾಚಿಕೆ ಗೇಡಿನ ಸಂಗತಿ. ಯಾಕಂತಂದರೆ ನಿರಂತರವಾಗಿ ಇಂಥ ಪ್ರಕರಣಗಳು ಕೂಡ ಬೆಳಕಿಗೆ ಬರ್ತಾ ಇದ್ದಾವೆ. ಈ ಹಿಂದೆಯೂ ಕೂಡ ಲೋಕಾಯುಕ್ತ ನಡೆಸಿದಂಥ ಕೆಲವೊಂದಿಷ್ಟು ಟ್ರ್ಯಾಪ್ಗಳಲ್ಲಿ ಸಾಕಷ್ಟು ಲ್ಯಾಂಡ್ ಅಕ್ವಿಷನ್ ಆಫೀಸರ್ಸ್ಗಳು ಕೂಡ ಇದರಲ್ಲಿ ತಗಲಾಕೊಂಡಿದ್ರು. ಯಾಕಂತಂದ್ರೆ ರೈತರಿಗೆ ಬಿಟ್ಟಬೇಕಾದಂತಹ ಹಣವನ್ನ ನಿಜಕ್ಕೂ ಕೂಡ ಅವರಿಗೆ ರಿಲೀಸ್ ಮಾಡಬೇಕಾದಂತಹ ಹಣವನ್ನ ಕೂಡ ಅದರಲ್ಲೂ ಕೂಡ ಇವರು ಲಂಚ ಹೊಡೆದು ಈ ಲೆವೆಲ್ಗೆ ಹಣವನ್ನು ಗಳಿಸಿ ಆಸ್ತಿಯನ್ನು ಮಾಡ್ತಾರೆ. ನಿಜಕ್ಕೂ ಕೂಡ ಸಮಾಜದಲ್ಲಿ ದೊಡ್ಡ ಕೆಟ್ಟ ದುರಂತ ಅಂತ ಹೇಳ್ಬೋದು. ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ಇದನ್ನ ಭರ್ಜರಿ ಟ್ರ್ಯಾಪ್ ಮಾಡಿದರೆ ತನಿಖೆಯನ್ನು ಕೂಡ ಮುಂದುವರಿಸಿದ್ದಾರೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಡಿಯಲ್ಲಿ ಕೆಲವೊಂದಿಷ್ಟು ಕೇಸ್ ದಾಖಲಾಗಿದೆ. ಇದನ್ನ ತನಿಖೆಯೂ ಕೂಡ ಈಗಾಗಲೇ ಚುರುಕುಗೊಂಡಿದೆ ಅಂತಲೇ ಹೇಳ್ಬೋದು ವಸಂತ್. ಅಲ್ಲ, ಮತ್ತೆ ಪ್ರಮುಖವಾಗಿ ಒಂದು ಆಶ್ಚರ್ಯ ಅಂತಂದ್ರೆ ಈಗ ಈತ ವಿಶೇಷ ಭೂ ಸ್ವಾಧೀನಾಧಿಕಾರಿಯಾಗಿ ಈತನ ಸಂಬಳ ಎಷ್ಟು, ವಾರ್ಷಿಕ ವರಮಾನ ಎಷ್ಟು, ಆದಾಯ ಎಷ್ಟು, ಇವೆಲ್ಲವನ್ನು ನೋಡ್ತಾ ಹೋದ್ರೆ ಇದೆಲ್ಲ ಎಲ್ಲಿಂದ ಬಂತು ಅನ್ನುವಂಥ ಪ್ರಶ್ನೆ ಉದ್ಭವ ಆಗುತ್ತೆ. 1 ಕೋಟಿ ಬ್ಯಾಲೆನ್ಸ್ ಇದೆ ಅಂತಂದ್ರೆ ಇನ್ನು ಯಾವ್ಯಾವ ಕಡೆಗಳಲ್ಲಿ ಈತ ಯಾರ್ಯಾರ ಹೆಸರಲ್ಲಿ ಆಸ್ತಿಯನ್ನ ಮಾಡಿರಬಹುದು ಅಂತ ಅನ್ಸುತ್ತೆ. ಆ ಬಗ್ಗೆ ದಾಖಲೆಗಳನ್ನು ಕಲೆ ಹಾಕುವಂಥ ಒಂದು ಪ್ರಕ್ರಿಯೆ ಯಾವ ರೀತಿ ನಡೀತಾ ಇದೆ, ಮತ್ತು ವಿಶೇಷವಾಗಿ ಲೋಕ ದಾಳಿಯ ಸಂದರ್ಭದಲ್ಲಿ ಈ ಹೆಗ್ಗಣ ಬಿಲಾ ತೋಡುವಂಥ ಹೆಗ್ಗಣ ಮನೇಲೇ ಅಂತ ವಸಂತ್ ಏನು ಅಂತಂದರೆ ಇದು ದೊಡ್ಡ ತಿಮಿಂಗಲು. ಯಾಕಂತಂದರೆ ಈಗ ನಮ್ಮ ಕಾನೂನು ವ್ಯವಸ್ಥೆಯಲ್ಲಿರುವಂಥದ್ದು ಬೇನಾಮಿ ಟ್ರಾನ್ಸಾಕ್ಷನ್ ಆ್ಯಕ್ಟ್ ಅದರಲ್ಲೂ ಕೂಡ ಕೇಸ್ ದಾಖಲಾಗೋ ಸಹಜವಾಗಿ ಬರುತ್ತೆ. ಯಾಕಂತಂದರೆ ಇಂತಹ ಅಧಿಕಾರಿಗಳು ಪ್ರಮುಖವಾಗಿ ಮಾಡೋದೇನಂತಂದರೆ ತಮ್ಮ ಒಂದು ಸಂಬಂಧಿಕರಾಗಿರ್ಬೋದು, ತಮ್ಮ ಒಂದು ಪತ್ನಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ಇವರಿಗೆಲ್ಲರಿಗೂ ಸಂಬಂಧಪಟ್ಟ ಬೇನಾಮಿ ಆಸ್ತಿಗಳನ್ನು ಅವರ ಹೆಸರಲ್ಲಿ ಮಾಡ್ತಾರೆ. ಯಾಕಂತಂದರೆ BDA ಎನ್ಕ್ರೋಚ್ ಮಾಡಿಕೊಂಡಿರ್ತಕ್ಕಂಥ ಲ್ಯಾಂಡ್ ಅಕ್ವಿಜೇಷನ್ ಏನು ಮಾಡುತ್ತಲ್ಲ, BDA ಆಗಿರ್ಬೋದು, BMRDA ಆಗಿರ್ಬೋದು, ಸಾಕಷ್ಟು ಒಂದು ಅಥಾರಿಟಿಗಳಲ್ಲಿ ಏನು ಲ್ಯಾಂಡ್ ಅಕ್ವಿಜೇಷನ್ ಮಾಡುತ್ತಾ ಆ ಹಣವನ್ನು ಬಿಡುಗಡೆ ಮಾಡೋಕ್ಕೆ ಕೋಟ್ಯಾಂತರ ರೂಪಾಯಿ ಏನು ದುಡ್ಡು ಬಿಡುಗಡೆ ಆಗಬೇಕಾಗಿರುತ್ತೆ ರೈತರು. ಇಂತಹ ಲ್ಯಾಂಡ್ ಅಕ್ವಿಜೇಷನ್ ಆಫೀಸರ್ಸ್ಗಳಿದ್ದಾರೆ, ಇಂತಹ ತಿಮಿಂಗಳುಗಳಿದ್ದಾರಲ್ಲೇ ನಿಜಕ್ಕೂ ಕೂಡ ರೈತರಿಗೆ ಬಿಡುಗಡೆ ಮಾಡಬೇಕಾದಂಥ ಹಣಗಳನ್ನು ಈ ರೀತಿಯಾಗಿ ನುಂಗ್ತಾ ಇದ್ದಾರೆ ಅಂದರೆ ನಿಜಕ್ಕೂ ದೊಡ್ಡ ದುರಂತ. ಹೀಗಾಗಿ ಕೆಲವೊಂದಿಷ್ಟು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಒಳಗೆ ಕೇಸ್ ದಾಖಲಾಗುತ್ತೆ. ಆ ಬಳಿಕೂ ಕೂಡ ಲೋಕಾಯುಕ್ತದಲ್ಲಿ ಇನ್ನೂ ಒಂದು ಆ್ಯಕ್ಟ್ ಇದೆ, ಅದೇನಂತಂದರೆ ಬೇನಾಮಿ ಟ್ರಾನ್ಸಾಕ್ಷನ್ ಆ್ಯಕ್ಟ್. ಇದರಲ್ಲೂ ಕೂಡ ಹಲವು ಮೂಲಗಳಿಂದ ಏನೋ ಅಕ್ರಮವಾಗಿ ಗಳಿಸ್ಕೊಂಡಿರ್ತಕ್ಕಂಥ ಆಸ್ತಿ ಏನಿತ್ತಲ್ಲ ಇವನ್ನೆಲ್ಲವನ್ನು ಕೂಡ ಜಪ್ತಿ ಮಾಡ್ತಾರೆ, ಅಂತಂದರೆ ಫಾರ್ಫೀಚರ್ ಮಾಡ್ತಾರೆ ಕಾನೂನು ಪ್ರಕ್ರಿಯೆಯಲ್ಲಿ. ಹೀಗಾಗಿ ಸರಿಸುಮಾರು 18 ಕೋಟಿ ರೂಪಾಯಿ ಅಷ್ಟು ಗಳಿಸ್ಕೊಂಡಿರ್ತಕ್ಕಂಥ ಆಸ್ತಿಯಲ್ಲಿ ಅದರಲ್ಲಿ 12 ಕೋಟಿ ರೂಪಾಯಿ ಆಸ್ತಿ ಏನಿದೆಲ್ಲ ಅಕ್ರಮವಾಗಿ ಗಳಿಸಿದ್ದಾರೆ ಅನ್ನುವಂಥದ್ದು ಕೂಡ ಈಗಾಗಲೇ ಲೋಕಾಯುಕ್ತ ಟ್ರ್ಯಾಪ್ನಲ್ಲಿ ಈಗಾಗಲೇ ಗೊತ್ತಾಗ್ತಾ ಇರುವಂಥದ್ದು ವಸಂತ್. ಧನ್ಯವಾದ ರೋಹನ್ ಹಿರೇಮಠ್ ತಮ್ಮೆಲ್ಲ ಮಾಹಿತಿಗಾಗಿ.